ಸ್ನೇಹಿತರೆ, ಯಾವುದೇ ಒಂದು ರಿಯಾಲಿಟಿ ಶೋ ಬಹುದೊಡ್ಡ ಸಕ್ಸಸ್ ಆಗಬೇಕಾದ್ರೆ ಅದಕ್ಕೆ ಮೇನ್ ಆಗಿ ಬೇಕಾಗಿರುವುದು TRP, ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಅಥವಾ ಟಾರ್ಗೆಟ್ ರೇಟಿಂಗ್ ಪಾಯಿಂಟ್ ಎಂದು ಇದನ್ನ ಕರೆಯಬಹುದು. ಈ TRP ಎನ್ನುವುದು ಟಿವಿ ಪರದೆಗಳಲ್ಲಿ ಕಾರ್ಯಕ್ರಮದ ಯಶಸ್ಸನ್ನು ಸೂಚಿಸುವ ಅಳತೆಯಾಗಿದೆ. ಪ್ರಸ್ತುತವಾಗಿ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಸರಿಗಮಪ ಸೀಸನ್ 21ರ TRP ಕಿಂಗ್ ಎಂದೇ ಖ್ಯಾತಿ ಪಡೆದಿರುವ ಉತ್ತರ ಕರ್ನಾಟಕದ ಪ್ರಸಿದ್ಧ ಜಾನಪದ ಗಾಯಕ ಬಾಳು ಬೆಳಗುಂದಿ ಇವರಿಂದಲೇ ಸೀಸನ್ 21 ತುಂಬಾ ವೀಕ್ಷಕರ ಗಮನವನ್ನು ಸೆಳೆದಿದೆ. ಅಂದರೆ ಸ್ನೇಹಿತರೆ, ಬಾಳು ಬೆಳಗುಂದಿಯವರಿಂದಲೇ ಈ ಶೋ ನಡೆಯುತ್ತಿದೆ ಎಂದರ್ಥವಲ್ಲ. ಬದಲಿಗೆ ಜಿ ಕನ್ನಡ ವಾಹಿನಿಯವರು ತಮ್ಮ ಒಂದು ಶೋನ TRPಗಾಗಿ ಬಾಳು ಬೆಳಗುಂದಿಯವರನ್ನ ಬಳಸಿಕೊಳ್ಳುತ್ತಿದ್ದಾರೆ. ನಿಮ್ಗೆಲ್ಲ ತಿಳಿದಿರೋ ಹಾಗೆ ಈ ಹಿಂದೆ ಇದೇ ಜಿ ಕನ್ನಡ ವಾಹಿನಿಯ ಮಾಲೀಕರಾದ ರಾಘವೇಂದ್ರ ಹುಣಸೂರ್ ಅವರಿಗೆ ಒಂದು ಸಂದರ್ಶನದಲ್ಲಿ ಡಾಕ್ಟರ್ ಬ್ರೋರ್ ಅವರನ್ನ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮಕ್ಕೆ ಕರುಹಿಸ್ತೀರಾ ಎಂಬ ಪ್ರಶ್ನೆಯನ್ನ ಕೇಳಿದಾಗ ಅವರ ಬಾಯಿಯಿಂದ ಬಂದಂತಹ ಉತ್ತರ ಈ ರೀತಿಯಾಗಿತ್ತು. ಬ್ರೋ, ಏಕೆಂದರೆ ಇವತ್ತು ಒಂದು ಮೆಜೆಸ್ಟಿಕಲ್ಲಿ ಕೆಲವೊಂದು ಏರಿಯಾಗಳಿಗೆ ಹೋಗೋಕ್ಕೆ ಎದುರಿಗೆ ಅಂಥದ್ರಲ್ಲಿ ತುಂಬ ಏರಿಯಾಗಳಲ್ಲಿ ಹೋಗಿ ತುಂಬ ದೇಶಗಳಲ್ಲಿ ಅಪಘಾತ ಇರೋಂಥ ದೇಶಗಳಲ್ಲೆಲ್ಲ ಹೋಗಿ ಕನ್ನಡಕ್ಕೆ ಅಲ್ಲಿನ ಜನತೆ ಇದನ್ನು ತೋರಿಸಿದ್ದಾರೆ. ಸೊ ಅವರು ಕೂಡ ಬರ್ತಾರ, ಕರೆಸ್ಬೇಕು ಅಂತ ಒಂದು ಡಿಮ್ಯಾಂಡ್ ಇದೆ. ಎಲ್ಲ ಸದ್ಯಕ್ಕೆ ನಿಮ್ಮ ತಾಯಿಗೆ ಡಾಕ್ಟರ್ ಬ್ರೋ ಗೊತ್ತಾ? ನಿಮ್ಮ ತಾಯಿಗೆ, ನಿಮ್ಮ ಅಜ್ಜಿಗೆ ಗೊತ್ತಾ? ಗೊತ್ತಿಲ್ಲ. ಸೊ ಟೆಲಿವಿಷನ್ ಅನ್ನೋದು ಒಂದು ಟೋಟಲಿ ಡಿಫ್ರೆಂಟ್ ಅನಿಮಲ್ ಆಲ್ ಟುಗೆದರ್. ಇಲ್ಲಿ ನೀವು ಪ್ರಮುಖವಾಗಿ ಗಮನಿಸಬೇಕು, ಅವರು ಕೇವಲ TRPಗಾಗಿ ಮಾತ್ರ ಕಂಟೆಸ್ಟೆಂಟ್ ಗಳನ್ನ ಆಯ್ಕೆ ಮಾಡುವುದು. ಅಂದರೆ ಯಾರು ಈ ಹಳ್ಳಿಗಳಲ್ಲಿ ತುಂಬಾ ಪಾಪ್ಯುಲರ್ ಇರ್ತಾರೋ ಅಂತವರನ್ನ ತಮ್ಮ ಒಂದು ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಿ ಆ ಒಂದು ಶೋ ಅನ್ನ ಪಾಪ್ಯುಲರ್ ಆಗಿ ಮಾಡುವುದಾಗಿದೆ. ಇದರಲ್ಲೇನು ತಪ್ಪಿಲ್ಲ ಬಿಡಿ. ಯಾರೇ ಆದ್ರೂ ಒಂದು ಕೆಲಸವನ್ನ ಅಲ್ಟಿಮೇಟ್ಲಿ ಪಾಪ್ಯುಲಾರಿಟಿ ಅಥವಾ ದುಡ್ಡಿಗಾಗಿ ತಾನೇ ಮಾಡೋದು. ಇದನ್ನೆಲ್ಲ ನಿಮಗೆ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಕೆಲವೊಂದು ವರ್ಗದ ಜನರಿಗೆ ಈ ಬಾಳು ಬೆಳಗುಂದಿ ಅವರ ಹಾಡುಗಾರಿಕೆ ಅಂದ್ರೆ ಸಿಂಗಿಂಗ್ ಸ್ಟೈಲ್ ಇಷ್ಟವಾಗುತ್ತಿಲ್ಲ. ಜೊತೆಗೆ ಅವರು ಹಾಡುವ ರೀತಿ ಸರಿಯಾಗಿಲ್ಲ, ಅವರಿಗೆ ಸಂಗೀತದ ತಳ ಬುಡ ಏನೂ ಗೊತ್ತಿಲ್ಲ. ಈ ರೀತಿ ಹಲವಾರು ಕಮೆಂಟ್ಗಳನ್ನ ಮಾಡುತ್ತಿದ್ದಾರೆ ಹಾಗೂ ಈ ಹಿಂದೆ ಮಾಡಿದ್ದಾರೆ ಕೂಡ. ಆದರೆ ನನ್ನ ಪ್ರಕಾರ ಇದು ತಪ್ಪು. ಕಾರಣ ಅವರಿಗೆ ಸ್ವಲ್ಪ ಆದರೂ ಕೂಡ ಸಿಂಗಿಂಗ್ ಬಗ್ಗೆ ನಾಲೆಜ್ ಇರಲಿಲ್ಲ ಅಂದ್ರೆ ಅವರ ಒಂದು ಯೂಟ್ಯೂಬ್ ಚಾನೆಲ್ ನಿಯರ್ 20 ಲಕ್ಷ ಸಬ್ಸ್ಕ್ರೈಬರ್ಸ್ ಯಾಕೆ ಇರ್ತಿದ್ರು? ಹಾಗೂ ಅವರು ಅಪ್ಲೋಡ್ ಮಾಡುವ ಒಂದು ಸಾಂಗ್ಸ್ಗಳು ಕೆಲವೇ ದಿನಗಳಲ್ಲಿ ಮಿಲಿಯನ್ಸ್ ವ್ಯೂಸ್ ಅನ್ನ ಪಡೆದುಕೊಳ್ತವೆ. ನಿಜ ಅಲ್ವಾ ಸ್ನೇಹಿತರೆ? ಈ ರೀತಿ ಒಂದು ಬಾರಿ ನಮ್ಮನ್ನೇ ನಾವು ಪ್ರಶ್ನಿಸಿಕೊಂಡಾಗ ಉತ್ತರಗಳು ಸಿಗುತ್ತವೆ. ಇದನ್ನ ನಾನು ಎಲ್ಲಾ ಬಾಳು ಬೆಳಗುಂದಿ ಫ್ಯಾನ್ಸ್ಗೆ ಹೇಳುತ್ತಿಲ್ಲ, ಬದಲಿಗೆ ಅವರನ್ನ ಹೇಟ್ ಮಾಡಿಕೊಂಡು ಕೆಟ್ಟದಾಗಿ ಕಮೆಂಟ್ ಮಾಡುವ ಕೆಲವೊಂದಿಷ್ಟು ಜನರಿಗೆ ಹೇಳುತ್ತಿರುವೆ. ಇಷ್ಟಾದರೂ ಕೂಡ ಬಾಳು ಬೆಳಗುಂದಿ ಅವರು ತಮ್ಮ ಗಾಯನದಿಂದಲೇ ಇವತ್ತು ಸರಿಗಮಪ ಸೀಸನ್ 21ರ ಸೆಮಿಫೈನಲಿಸ್ಟ್ ಆಗಿ ಹೊರಹೊಮ್ಮಿದ್ದಾರೆ. ಇನ್ನು ಈ ವೇದಿಕೆಯ ಪ್ರಮುಖ ತೀರ್ಪುಗಾರರಾದ ಮೆಲೋಡಿ ಕಿಂಗ್ ರಾಜೇಶ್ ಕೃಷ್ಣನ್ ರವರ ಮೆಚ್ಚುಗೆಯನ್ನೇ ಗಳಿಸಿದ್ದಾರೆ. ಕಾರಣ ರಾಜೇಶ್ ಕೃಷ್ಣನ್ ರವರು ಸಾಮಾನ್ಯವಾಗಿ ಯಾವುದೇ ದೊಡ್ಡ ಮಟ್ಟದ ಅಪ್ರಿಸಿಯೇಷನ್ ಅನ್ನ ಸಿಂಗರ್ಸ್ಗೆ ಕೊಡುವುದಿಲ್ಲ. ಅಂತಹ ರಾಜೇಶ್ ಕೃಷ್ಣನ್ ರವರ ಮೆಚ್ಚುಗೆಯನ್ನೇ ಪಡೆದು ಫಿನಾಲೆಯನ್ನ ತಲುಪಿದ್ದಾರೆ. ಅದೇನೇ ಇರಲಿ ಸ್ನೇಹಿತರೆ, ಬಾಳು ಬೆಳಗುಂದಿ ಉತ್ತರ ಕರ್ನಾಟಕದ ಜಾನಪದ ಲೋಕದ ಪ್ರಸಿದ್ಧ ಗಾಯಕರಲ್ಲಿ ಕೂಡ ಒಬ್ಬರಾಗಿದ್ದಾರೆ. ತಮ್ಮ ಗಾಯನದಿಂದಲೇ ಪ್ರಸಿದ್ಧಿ ಪಡೆದು ಇವತ್ತು ಕರ್ನಾಟಕದ ಮನೆ ಮನೆ ಮಾತಾಗಿದ್ದಾರೆ. ಒಂದು ಪಕ್ಷ ಬಾಳು ಬೆಳಗುಂದಿಗೆ ಜಿ ಕನ್ನಡ ವಾಹಿನಿಯ ಸರಿಗಮಪ ಶೋನಿಂದ ಎಷ್ಟು ಲಾಭವಿದೆಯೋ ಗೊತ್ತಿಲ್ಲ, ಆದರೆ 2 ಪಟ್ಟು ಈ ವಾಹಿನಿಯ ಮಾಲೀಕರಿಗೆ ಬಾಳು ಬೆಳಗುಂದಿ ಅವರಿಂದ TRPಯಲ್ಲಿ ತುಂಬಾ ಲಾಭವಿದೆ. ಕಾರಣ ಅಷ್ಟೊಂದು ಖ್ಯಾತಿಯನ್ನ ನಮ್ಮ ಒಂದು ಉತ್ತರ ಕರ್ನಾಟಕದಲ್ಲಿ ಅವರು ಹೊಂದಿದ್ದಾರೆ. ಈ ಟಿವಿ ಅಂತ ಬಂದಾಗ ಧಾರಾವಾಹಿಗಳು, ಕಾಮಿಡಿ ಶೋಗಳು, ಹಲವಾರು ರಿಯಾಲಿಟಿ ಶೋಗಳನ್ನ ನೋಡುವವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುವುದು ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಹೀಗಾಗಿ ಬಾಳು ಬೆಳಗುಂದಿಯಿಂದ ಈ ಒಂದು ಶೋಗೆ ತುಂಬಾ ಆರ್ಥಿಕವಾಗಿ ಲಾಭವಿದೆ ಎಂದು ಹೇಳಬಹುದು. ಅವರ ಒಂದು ವಾಯ್ಸ್ ಸ್ವಲ್ಪ ಮಟ್ಟಿಗೆ ಜಾನಪದ ಹಾಡುಗಳಿಗೆ ಸೆಟ್ ಆಗುವುದರಿಂದ ಈ ಸಿನಿಮಾ ಹಾಡುಗಳನ್ನ ಅವರಿಗೆ ಅಷ್ಟೊಂದು ಸೆಟ್ ಆಗಲ್ಲ. ಸೊ ಇದೇ ಕಾರಣಕ್ಕೆ ಹಲವಾರು ಮ್ಯೂಸಿಕ್ ಪ್ರಿಯರು ಈ ರೀತಿಯ ಹಲವಾರು ಕೆಟ್ಟ ಕಮೆಂಟ್ಗಳನ್ನ ಮಾಡುತ್ತಿದ್ದಾರೆ. ಆದರೆ ಬಾಳು ಬೆಳಗುಂದಿ ಅವರು ಇದನ್ನ ಲೆಕ್ಕಿಸದೆ ಪ್ರಯತ್ನ ಪಟ್ಟು, ಕಷ್ಟಪಟ್ಟು, ಇಷ್ಟಪಟ್ಟು ಅವುಗಳನ್ನ ಹಾಡಿ ತೋರಿಸಿದ್ದಾರೆ. ಎಲ್ಲರಿಗೆ ಎಲ್ಲವನ್ನು ಕೂಡ ಹಾಡಲು ಬರುವುದಿಲ್ಲ. ಕೆಲವೊಂದು ವಿಭಾಗಗಳಲ್ಲಿ ಕೆಲವೊಬ್ಬರು ಸ್ಟ್ರಾಂಗ್ ಇರ್ತಾರೆ ಅಷ್ಟೇ. ಹಾಗಂದ ಮಾತ್ರಕ್ಕೆ ಒಬ್ಬ ವ್ಯಕ್ತಿಯನ್ನ ಏನೂ ಗೊತ್ತಿಲ್ಲದೆ ಈಸಿಯಾಗಿ ಜಡ್ಜ್ ಮಾಡುವುದು ಸರಿಯಲ್ಲ. ಬೈ ದ ವೇ, ಮುಂದೆ ನಡೆಯೋ ಸರಿಗಮಪ ಸೀಸನ್ 21ರ ಫಿನಾಲೆಗೆ ಯಾರೆಲ್ಲ ಆಯ್ಕೆಯಾಗಿದ್ದಾರೆ ಅವರಿಗೆಲ್ಲ ಆಲ್ ದಿ ಬೆಸ್ಟ್ ಹೇಳುತ್ತಾ ಈ ಒಂದು ವಿಡಿಯೋನ ಮುಗಿಸುತ್ತಿದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮಾತ್ರ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಕೂಡ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬೈ ಬೈ.